ಕುದುರೆಯ ಬೆನ್ನೇರಿ ಬರ್ತಾರೆ ಹಲವರು. ಒಂದಷ್ಟು ತಂದ್ಕೊಡುತ್ತೆ ಕೆಲವರಿಗೆ, ಕೆಲವರು ನಿರಾಶರಾಗೋದಿಲ್ಲ, ಮತ್ತೆ ಮತ್ತೆ ಬೆನ್ನಟ್ಟಿ ಬರ್ತಾರೆ ಯಶಸ್ಸು ಸಿಗ್ಲಿ ಅನ್ನೋ ಕಾರಣಕ್ಕೆ. ಅಂತಹ ಯಶಸ್ಸು ನಮ್ಮ AK ಪ್ರೊಡಕ್ಷನ್ಸ್ನ ಮೊಹಮ್ಮದ್ ಅತೀಕ್ ಅವ್ರಿಗೆ, ಶ್ರೀನಿವಾಸ್ ಜಯರಾಮ್ ಅವ್ರಿಗೆ, ಕಿಜಾರ್ ಅವ್ರಿಗೆ, ರೂಪಾ, ಸಿದ್ದೇಶ್ ಆದಿಯಾಗಿ ಎಲ್ಲ ಟೆಕ್ನಿಷಿಯನ್ಸ್ಗೂ ಕೂಡ ಒಳ್ಳೆ ಹೆಸರನ್ನ ತಂದುಕೊಡ್ಲಿ ಅಂತ ಶುಭ ಹಾರೈಸ್ತಾ, ಪರಮಾನಂದ ಭಕ್ತನಾಗಿರ್ತಕ್ಕಂಥ ಪರಮಾತ್ಮನ ಪಾದಾರವಿಂದಕ್ಕೆ ಮೊದಲೊಂದಿಸುತ್ತ ಅಲ್ಲ ಪೋಸ್ಟ್ ಲಾಂಚ್ ಮಾಡ್ತಿರಲ್ಲ ಡೈರೆಕ್ಟರ್ ಇಲ್ಲೇ ಅಲ್ವಾ? ತೊಗೊಳ್ಳಿ ಸ್ವಲ್ಪ ಹತ್ರ ಹಾಗೆ ಪೋಸ್ಟ್ ಲಾಂಚ್ ಪತ್ತೇದಾರಿ ಸಿನಿಮಾದ ಹೆಸರು ಕೇಳ್ತಿದ್ದ ಹಾಗೆ ನಮಗೆ ಗೊತ್ತಾಗತ್ತೆ ಇದೊಂದು ಕ್ರೈಮ್ ಥ್ರಿಲ್ಲರ್ ಅಂತ. ಸೊ ಸಿಕ್ಕಾಪಟ್ಟೆ ಸಸ್ಪೆನ್ಸ್ ಇರುವಂತಹ ಸಿನಿಮಾ ಇದಾಗಲಿದೆ ಎನ್ನುವಂತಹ ಸುಳಿವನ್ನ ಟೈಟಲ್. ನಮಸ್ಕಾರ. ಈ ಫಂಕ್ಷನ್ಗೆ ಬಂದಂಥ ಎಲ್ಲ ಗೆಸ್ಟ್ಗಳಿಗೆ, ಮೀಡಿಯಾ ಮಾಧ್ಯಮದವರಿಗೆ, ಎಲ್ಲ ನನ್ನ ಸ್ನೇಹಿತರಿಗೆ, ಎಲ್ಲ ನನ್ನ ಹಿತೈಷಿಗಳಿಗೆ, ಎಲ್ಲರೂ ಯಾರು ಬಂದಿದ್ರು ಎಲ್ಲರೂ ನಾನು ಹೃದಯಪೂರ್ವಕವಾಗಿ ಸ್ವಾಗತನ ಮತ್ತು ಕೃತಜ್ಞತೆಗಳನ್ನ ಹೇಳ್ತೀನಿ. ಗಜಪಡೆ ಅಂತ ನಾನು ಫಸ್ಟ್ ಸಿನಿಮಾ ನಾನು ಡೈರೆಕ್ಷನ್ ಮಾಡಿದೆ. ಇದು ನನ್ನ 2ನೇ ಸಿನಿಮಾ. ಒಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದೀನಿ. ಕತೆ ಕ್ರೈಮ್ ಥ್ರಿಲ್ಲರೇ. ಸ್ಕ್ರೀನ್ ಪ್ಲೇ ಏನಾದರೂ ಹೊಸದು ಮಾಡೋಕ್ಕೆ ಎಫರ್ಟ್ ಹಾಕಿದ್ದೀನಿ. ಒಂದಷ್ಟು ಸಿನಿಮಾಗಳನ್ನ ರಿಸರ್ಚ್ ಮಾಡಿಕೊಂಡು ತುಂಬ ಸಿನಿಮಾಗಳನ್ನ ನಾನು ನೋಡಿದೆ. ಕ್ರೈಮ್ ಥ್ರಿಲ್ಲರ್ ಬೇಸ್ಡಲ್ಲಿ ಏನೇನೆಲ್ಲ ವಿಶೇಷಗಳಿದೆ, ಹೇಗೆ 2 ಗಂಟೆ ಡೈರೆಕ್ಟ್ ಹಿಡಿದಿದ್ದಾರೆ, ಎಲ್ಲೂ ಬೋರ್ ಆಗದಿರೋ ರೀತಿ ಸ್ಕ್ರೀನ್ ಪ್ಲೇ ಪ್ಯಾಟರ್ನ್ಸ್ನ ಹೇಗೆ ಮಾಡಿದ್ದಾರೆ, ಆ ಒಂದು ನಿಟ್ಟನ್ನ ತುಂಬಾ ಮಾಡಿದೆ, ರಿಸರ್ಚ್ ಮಾಡಿಬಿಟ್ಟು ಅದಕ್ಕಿಂತ ಏನಾದರೂ ವಿಶೇಷ ಮಾಡ್ಬೋದಾ ಅಂತ ಒಂದು ಪ್ರಯತ್ನ ಮಾಡಿದ್ದೀನಿ. ಅದು ಔಟ್ಪುಟ್ ಬಂದ ಮೇಲೆ ಗೊತ್ತಾಗೋದು ಅದು ಹೇಗೆ ಬಂದಿರುತ್ತೆ ಅಂತ. ಬಟ್ ಅದು ಪ್ರಾಮಾಣಿಕವಾಗಿ ನನಗೆ ಈ ಸಿನಿಮಾನ ತುಂಬ ಚೆನ್ನಾಗಿ ಮಾಡೋಕ್ಕೆ ಸಂಪೂರ್ಣ ಎಫರ್ಟ್ ಹಾಕ್ತೀನಿ. ಎಲ್ರಿಗೂ ಧನ್ಯವಾದಗಳು. ಆಮೇಲೆ ಕಿಜಾರ್ ಸರ್ ಒಳ್ಳೆ ಕಲಾವಿದರು. ಇದಕ್ಕೆ ಮುಂಚೆ ಒಂದು 10 ದಿನ ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದೆ ಒಂದು ಸಿನಿಮಾದಲ್ಲಿ. ಆ ಸಿನಿಮಾ ಟೇಕ್ ಆಫ್ ಆಗಬೇಕು. ಆ ಸಿನಿಮಾದಲ್ಲಿ ಅವ್ರ ಪರ್ಫಾರ್ಮೆನ್ಸು, ಅವರ ವರ್ಕ್ ಎಲ್ಲ ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ಸರಿ, ಅವ್ರಿಗೆ ಸ್ಕ್ರಿಪ್ಟ್ ಹೇಳಿದೆ, ಖುಷಿ ಆಗೋದು, ಸರಿ ಮಾಡೋಣ ಅಂತ ಹೇಳಿದ್ರು. ಸೊ ಅವ್ರನ್ನ ನಾನು ಸೆಲೆಕ್ಷನ್ ಮಾಡಿದೆ. ಆಮೇಲೆ ಗಿರಿ ಮತ್ತು ಸಿದ್ದೇಶ್ ಅವರು, ರೂಪಾ ಮೇಡಮು, 4 ಜನ ಒಂದು ಡಿಟೆಕ್ಟಿವ್ ಆಗಿ ಇಡೀ ಸಿನಿಮಾನ ಕ್ಯಾರಿ ಮಾಡ್ತಾರೆ. ಇನ್ನು ಮಿಕ್ಕಿದ ಎಲ್ಲ ಪಾತ್ರಗಳು ಸುಮ್ಮನೆ 1 ಸೀನು ಅಥವಾ 2 ಸೀನು 3 ಸೀನು ಥರ ಒಂದು ಬಂದು ಹೋಗ್ತಾರೆ ಅಷ್ಟೇ, ಯಾರು ಇರಲ್ಲ. ಅಂದರೆ ತುಂಬ ಪ್ಲೇಗಳು ಆಗಲ್ಲ. ಕ್ಯೂರಿಯಾಸಿಟಿ ಬಿಲ್ಡ್ಗೋಸ್ಕರನೇ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ಮಾಡ್ತಾ ಹೋಗ್ತೀವಿ. ಸೊ ಇವರೆಲ್ಲ ಮೇಜರ್, ಇವರು 3+4 ಜನ ಇದು ಮಾಡ್ತಿದ್ದಾರೆ. ಸೊ ಯಾವಾಗಿಂದ ಶೂಟಿಂಗ್ ಸ್ಟಾರ್ಟ್? ಶೂಟಿಂಗ್ ನೆಕ್ಸ್ಟ್ ಮಂತ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಡೇಟು ಆದಷ್ಟು ಬೇಗ. ಲೊಕೇಶನ್ಸ್ ಟೋಟಲಿ ಎಲ್ಲ ಬ್ಯಾಂಗ್ಳೂರ್. ಸೊ ಥ್ಯಾಂಕ್ ಯು. ಎಲ್ಲರೂ ನಿಮ್ಮಲ್ಲಿ ಭಾಳ ಖುಷಿ ಆಯಿತು. ಥ್ಯಾಂಕ್ಸ್ ಎಲ್ಲ. ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಧೀರ್ ಮನೋಹರ್ ರಾಮನ್ ಅಂತ. ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸರ್, ಈ ಕ್ವಶನ್ಸ್ ಇದನ್ನು ಸರ್, ಐ ಆಮ್ ಫ್ರಾಂಕ್ಲಿ ಸ್ಪೀಕಿಂಗ್, ಐ ಡೋಂಟ್ ನೋ, ಮೊದಲ ಹೆಂಗೆ ಹೇಳಬೇಕಂತ ಗೊತ್ತಿಲ್ಲ. ತುಂಬ ಫಸ್ಟ್ ಆಫ್ ಆಲ್ ಐ ಗಿವ್ ಯು ಥ್ಯಾಂಕ್ಸ್ ಮೈ ಲಾರ್ಡ್, ದೆನ್ ಮೈ ಪೇರೆಂಟ್ಸ್, ಸರ್ ಫಾರ್ ಗಿವಿಂಗ್ ಮಿ ಆಪರ್ಚುನಿಟಿ. ಅವರಿಗೆ ತುಂಬ ಥ್ಯಾಂಕ್ಸ್. ಸಿನಿಮಾ ಬಗ್ಗೆ ಹುಟ್ಟಾಗಿಂದ ನೋಡ್ತಾ ಇದ್ದೀವಿ ನಾವು ಸಿನಿಮಾಗಳನ್ನು. ಒಂದು ಆಪರ್ಚುನಿಟಿ ಸಿಕ್ಕಿದೆ ಕೆಲಸ ಮಾಡೋಕ್ಕೆ. ಸರ್ ಒಂದು ಪ್ರಾಜೆಕ್ಟ್ನಲ್ಲಿ ನನ್ನ ಜೊತೆ ಕೆಲಸ ಮಾಡಿದ್ದಾರೆ, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ತುಂಬ ಇದು ಮಾಡೋದು ಹೇಳಿದ್ರು ನಮಗೆ, ಈ ಥರ ಸ್ಕ್ರಿಪ್ಟ್ ಇದೆ ಅಂತ. ಸೊ ನಾನು ತುಂಬ ನನ್ನ ಕ್ಯಾರೆಕ್ಟರ್ ಮಾಡ್ತಾ ಇರೋದು ಒಂದು ಅಭಿಪ್ರಾಯವಾಗಿ ಇದೆ, ಕ್ಯಾರೆಕ್ಟರ್ ಇದೆ. ಸೊ ಐ ಥಾಟ್ ಐ ವಿಲ್ ಜಸ್ಟ್ ಟೇಕ್ ಎ ಚಾನ್ಸ್ ಆ್ಯಂಡ್ ಗಿವ್ ಇಟ್ ಟ್ರೈ. ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಕೋಚಿಂಗ್ ಕ್ಲಾಸ್ ಹೋಗಿದ್ರೆ ಹಿಂಗೆ ಕಲ್ತಿದ್ದು?
ಸರ್ ನಾನು ಎಲ್ಲೂ ಕೋಚಿಂಗ್ ಕ್ಲಾಸ್ ತೊಗೊಂಡಿಲ್ಲ ಸರ್. ಬರೀ ಸಿನಿಮಾ ನೋಡಿ ನಮ್ಮ ರಾಜ್ಕುಮಾರ್ ಆಗಿರಲಿ, ವಿಷ್ಣುವರ್ಧನ್ ಆಗಿರಲಿ, ನಮ್ಮ ಶಿವಣ್ಣ ಆಗಿರಲಿ, ನಮ್ಮ ಅಪ್ಪು ಆಗಿರಲಿ ಸರ್, ಅವರೆಲ್ಲ ನೋಡಿ ನಾನು ಬೆಳೆದಿರೋದು. ಹಾಗಾಗಿ ಒಂದು ಸ್ವಲ್ಪ ನಾನು ಟ್ರೈ ಮಾಡ್ತಾ ಇದ್ದೀನಿ, ನಂದು ಒಂದು ವ್ಯಕ್ತಿತ್ವ ಏನಿದೆ ಅದರಲ್ಲಿ ನಾನು ಕೊಡಬೇಕಂತ. ಸೊ ಐಮ್ ಜಸ್ಟ್ ಟ್ರೈಂಗ್ ಟು ಡೂ ದಟ್. ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅನಿಸುತ್ತೆ. ಥ್ಯಾಂಕ್ಸ್. ಓಕೆ. ಪ್ರೀವಿಯಸ್ ಪ್ರಾಜೆಕ್ಟ್ ಯಾವುದು ಜೊತೆ? ಸರ್ ಅದು ಡೈರೆಕ್ಟರ್ ಹ್ಯಾಸ್ ನಾಟ್ ಸೇಡ್ ಮೀ ಟು ಡಿಸ್ಕ್ಲೋಸ್ ಆ್ಯಕ್ಚುಲಿ. ಅದಕ್ಕೆ ಅದು ಪ್ರೆಸ್ ಮೀಟು ಆಗಿಲ್ಲ, ಫೋಟೋಶೂಟು ಆಗಿಲ್ಲ. ಸೊ ಅದು ಒಂದು ಚೆನ್ನಾಗಿದೆ ಅದು ಸ್ಕ್ರಿಪ್ಟ್. ಬಿಕಾಸ್ ಒಂದು ಫ್ಲಾಟ್ ಹೇಳ್ಬಿಟ್ಟಿದ್ದೀನಿ, ಅದು ಬಂದ್ಬಿಟ್ಟು ಅದು ಶೂಟ್ ಆಗಿರೋದು ಮಶಾನದಲ್ಲಿ. ಮಿಸ್ಟರ್ ಸುಧೀರ್ ಇಸ್ ಆಲ್ಸೋ ವಿತ್ ಮೀ ಇನ್ ದಟ್ ಮೂವಿ, ಇನ್ ದ ಫೈಟ್ ಸೀಕ್ವೆನ್ಸ್. ಸೊ he is also in that project with me. Danny Master ಇವರಿದ್ದರು, ರಾಮ್ ಮನೋಹರನ್ ಸರ್ ಅಂತ ತಮಿಳ್ನಾಡವರು. ಮತ್ತು ಡೈರೆಕ್ಟರ್ ಆಗಿ ಕೋ ಡೈರೆಕ್ಟರ್ ಆಗಿ ಸರ್ ಅವರು ಕೆಲಸ ಮಾಡಿದ್ದಾರೆ ಅದರಲ್ಲಿ. ಸೊ ನಮಗೆ ಒಳ್ಳೆ ಸ್ಟೋರಿ ಸರ್, ಅದು ಒಂದು ಒಳ್ಳೆ ಸ್ಕ್ರಿಪ್ಟ್. ಒಳ್ಳೆಯದಾಗಲಿಕ್ಕೆ ಸರ್ ತಮಗೆ. ಇನ್ನು ನಮಸ್ಕಾರ. ಸೊ ಮೊದಲನೇದಾಗಿ ನಾನು ಸೀನು ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನನಗೆ, ಮತ್ತೆ ಕಥೆನೂ ಅಷ್ಟೇ ಚೆನ್ನಾಗಿ ಬರೆದಿದ್ದಾರೆ. ಪ್ರೇಕ್ಷಕರಿಗೆ ಎಲ್ಲೂ ಬೋರ್ ಆಗದೆ ಇರೋ ತರ ಅದೇ ಕುತೂಹಲ ಮೂಡಿಸಿದ್ದಾರೆ. ಸೊ ಇಲ್ಲಿ ಬಂದಿರೋ ಎಲ್ಲ ಗೆಸ್ಟ್ಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಮತ್ತೆ ಸುದೀರ್ ಸರ್ ಜೊತೆ ನಾನು ಒಂದು ಮೂವಿಲಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಮೂವಿ ಬಗ್ಗೆ ಹೇಳಬೇಕು ಅಂದ್ರೆ ಪತ್ತೇದಾರಿ ಹೆಸರಲ್ಲೇ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಡಿಟೆಕ್ಟಿವ್ ಕ್ಯಾರೆಕ್ಟರ್ ನಮ್ಮದು. ಸೊ ತುಂಬ ಚೆನ್ನಾಗಿ ಬರ್ತಿದೆ ಕತೆ ಎಲ್ಲ. ಸೊ ಹೋಪ್ ಫಾರ್ ದ ಗುಡ್. ಥ್ಯಾಂಕ್ ಯು. ನಮಸ್ಕಾರ. ಸೀನು ಸರ್ ಜೊತೆ ನಾನು ಇದು 2ನೇ ಸಿನಿಮಾ ಮಾಡ್ತಾ ಇದ್ದೀನಿ. ಗಜಪಡೆಯಲ್ಲಿ ಒನ್ ಆಫ್ ದ ಹೀರೋ ಮಾಡಿದ್ದೆ. ಅವ್ರನ್ನ ನಾನು 12 ಇಯರ್ಸಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ತುಂಬ ಡೆಡಿಕೇಶನಾಗಿ ಕೆಲಸ ಮಾಡ್ತಾರೆ. ಶೂಟಿಂಗ್ ಸಮಯದಲ್ಲಿ ಆಗಲಿ ಎಲ್ಲೇ ಆಗಲಿ. ಕಥೆನೂ ಅಷ್ಟೇ. ಈ ಪತ್ತೇದಾರಿ ಸಿನಿಮಾ ನಾನು ಕಂಡಂಗೆ 1 ವರ್ಷ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನನಗೆ ಗೊತ್ತಿರೋ, ನಾನು ಯಾಕೆಂದರೆ ಅವ್ರ ಜೊತೆ ತುಂಬ ಟ್ರಾವೆಲ್ ಮಾಡ್ತಾ ಇರ್ತೀನಿ, ಸಿಗ್ತಾನೆ ಇರ್ತಾರೆ ಯಾವಾಗಲೂ. ಹೇಳ್ತಾರೆ ಕತೆ ಹಿಂಗಿದೆ ಹಂಗಿದೆ, ಪ್ರತಿ ಸೀನು ನನ್ನ ಹತ್ರ ಹಂಚ್ಕೊಂಡಿದ್ದಾರೆ. ಈ ಸಲ ಗೆಲ್ಲೇಬೇಕು ಅಂತ ಈ ಕತೆ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ಅದಕ್ಕೆ ನಮ್ಮ AK ಪ್ರೊಡಕ್ಷನ್ ಅವ್ರು ಸಾಥ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಸಿನಿಮಾ ಶುರು ಆಗುತ್ತೆ. ಖಂಡಿತ ಸಿನಿಮಾ ರಿಲೀಸ್ ಆಗುತ್ತೆ. ದಯವಿಟ್ಟು ನೀವೆಲ್ಲರೂ ಸಹಕರಿಸಬೇಕು, ಸಪೋರ್ಟ್ ಮಾಡಬೇಕು ನಮಗೆ. ಯಾಕೆಂದರೆ ಸಿನಿಮಾ ಗೆಲ್ಲೇಬೇಕು. ಅವ್ರ ಪರಿಶ್ರಮ ನಾನು ನೋಡಿದ್ದೀನಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಸ್ ಸರ್, ಓಕೆ. ಎಲ್ಲರಿಗೂ ನಮಸ್ಕಾರ. ಒಂದು ತುಂಬ ಖುಷಿ ಆಗುತ್ತೆ. ನಾನು ಆ ಎಂಡಿಂದ ಈ ಎಂಡ್ವರೆಗೂ ಗೊತ್ತಿರೋ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಅದರಲ್ಲಿ ತುಂಬ ಖುಷಿ ವಿಚಾರ, ನನ್ನ ಮೊದಲು ಸಿನಿಮಾ ಕರ್ಕೊಂಡ್ಬಂದಿದ್ದು ಮೂರ್ತಿ ಸರ್. ಅವರೇ ಕರ್ಕೊಂಡ್ಬಂದು ಅಲೆಮಾರಿಯಲ್ಲಿ ಸಂತೋಷ್ ಸರ್ ಪರಿಚಯ ಮಾಡಿಸ್ಕೊಟ್ಟಿದ್ದು. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ಒಂದ್ಸರಿ ಖುಷಿ ಆಯಿತು. ಆ ಎಂಡಿಂದ ಎಂಡ್ವರೆಗೂ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಎಲ್ಲರಿಗೂ ಬೇಕಾಗಿರುವ ಥ್ಯಾಂಕ್ ಯು. ಅದೊಂದು ಖುಷಿ ಮನಸ್ಸಿಗೆ. ಮತ್ತು ಕೈಸರ್ ಸರ್ ಜೊತೆನೂ ಒಂದು ಸಿನಿಮಾ ಮಾಡಿದ್ದೀನಿ. ಈಗ ಅದು ಮೋಸ್ಟ್ಲಿ ಹೇಳೋದಿಲ್ವೇನೋ, ಅವರೇ ಟೈಟ್ಲ್ ಹೇಳಿಲ್ಲ, ಅದಕ್ಕೆ ಸುಮ್ಮನಾದೆ ನಾನು. ಅದು ಬಿಟ್ಟು ಸೀನು ಸರ್ ನಾನು ಒಂದು 5-6 ಸಿನಿಮಾ ಮೇಲೆ ಕೆಲಸ ಮಾಡಿದ್ದೀನಿ. ಸರ್ ಕೋ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಆಗಿ ಅವ್ರ ಜೊತೆ ಒಂದು 6 ಸಿನಿಮಾ ಮಾಡಿದ್ದೀನಿ. ಮತ್ತೀಗ ಸರ್ ಜೊತೆ ಈ ಸಿನಿಮಾನು ಹೇಳಿದ್ದಾರೆ, ಮಾಡ್ತಿದ್ದೀನಿ. ಒಳ್ಳೇದಾಗಲಿ ಸರ್, ಒಳ್ಳೇದಾಗಲಿ ಸೀನು ಸರ್. ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು. ಓಕೆ. ಪಂಚಿಂಗ್ ಡೈಲಾಗ್ ಇಂದ ಏನೋ ಹೇಳಿರ್ತೀನಿ, ತಮ್ಮನೆಲ್ಲ ತುಂಬ ಬೇರೆ ಥರ ಏನೋ ಆಗ್ಬಿಡ್ತಾರೆ. ಅದು ತುಂಬ ನೋವಾದ ಮನಸ್ಸಿಗೆ. ಅವರು ಜನಗಳು ತೆಗೆದು ಒಳಗೆ ನೋಡೋದೇ ಇಲ್ಲ ಏನು ಅಂತ. ಮೇಲೆ ತಮ್ಮನೆಲ್ಲ ನೋಡಿ ಸುಮ್ಮನೆ ಏನೋ ಕಮೆಂಟ್ ಬರುತ್ತೆ, ಯಾಕೆ ಅದು ಅನ್ನೋ ಹತ್ರ ಮನ್ಸಿಗೆ ಅನ್ಸ್ಬಿಟ್ಟಿದೆ. ನಡುವೆ ತುಂಬ ನೀಟಾಗಿ ಮಾತಾಡಿದ್ರು, ಅದರಲ್ಲಿ ಒಂದು ಕರೆಕ್ಟಾಗಿ ತೆಗೆದು ಒಂದು ಹಾಕಿರ್ತಾರೆ. ಅದು ನಂಗೆ ತುಂಬ ಹರ್ಟ್ ಆಗುತ್ತೆ ಮನಸ್ಸಿಗೆ. ತುಂಬ ಕರೆಕ್ಟಾಗಿ ಮಾತಾಡಿದ್ರು, ಆದರೂ ಯಾಕೆ ಹಿಂಗೆ ಬರ್ತಿದೆ ಅಂತ ಮಾತು ಕಮ್ಮಿ ಮಾಡ್ಬಿಟ್ಟು. ನಾನು ಯಾವಾಗಲೂ ವೇದಿಕೆಯಲ್ಲಿ ನೋಡಿ, ಹೇಳ್ತಿರ್ತೀನಿ. ಈಗ ನಾನು ಅದು ಸತ್ಯ ಹೇಳಿದೆ, ಇದು ಹೆಂಗಾಗುತ್ತೋ ತಿರ್ಗಿ ಗೊತ್ತಿಲ್ಲ. ಈಗ ಎದುರುಗೊಂಡಿದ್ದು ಹೇಳಿದೆ ಹಿಂಗೆ ಆಗ್ತಿದೆ ಅಂತ, ತಿರುಗಿದ್ದೆ ಏನಾಗುತ್ತೋ ತಿರ್ಗಿ ಭಯ ನನಗೆ. ಹಾಕಲ್ವಾ ಅಂತ ಇಲ್ಲ ಮ್ಯಾಮ್, ನಿಜಾಗ್ಲೂ ಒಂದೊಂದ್ಸರಿ ಭಯ ಆಗುತ್ತೆ. ಇಲ್ಲ ಹಂಗಲ್ಲ, ಒಂದೊಂದ್ಸರಿ ನೋವಾಗ್ತದೆ ಮ್ಯಾಮ್. ತುಂಬಾ ನೀಟಾಗಿತ್ತಲ್ಲ, ತಮ್ಮನೆಲ್ಲ ಹಿಂಗೆ ಬಂದ್ಬಿಟ್ಟಿದೆ ಅಂತ. ಅದಕ್ಕೆ ಥ್ಯಾಂಕ್ ಯು. ಎಸ್, ಟೀಕೆಗಳು ಸಾಯು. ಎಲ್ಲರಿಗೂ ನಮಸ್ಕಾರ. ಪತ್ತೇದಾರಿ ಸಿನಿಮಾ ತಂಡಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳು. ಸಿನಿಮಾ ಪೋಸ್ಟ್ ಬಿಡುಗಡೆ ಆಯಿತು. ಪೋಸ್ಟ್ ಬಿಡುಗಡೆ ಆದಮೇಲೆ ಪೋಸ್ಟ್ ನೋಡಿ ಮಾತಾಡೋಣ ಅಂತಿದ್ದೆ. ಮುಂಚೆನೇ ಮೈಕ್ ಕೊಟ್ಬಿಟ್ಟಿದ್ದಾರೆ, ಏನು ಮಾತಾಡೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಹೀರೋ ಆಗಲಿ ಹೀರೋಯಿನ್ ಆಗಲಿ, ಇಲ್ಲಿರುವಂಥ ಸುಮಾರು ಜನ
ಟೆಕ್ನಿಷಿಯನ್ಸು ಎಲ್ಲರೂ ನನಗೆ ಸ್ನೇಹಿತರೇ ಇಲ್ಲಿ. ಸೊ ಈ ಒಂದು ಹೊಸ ತಂಡಕ್ಕೆ, ಹೊಸ ಪ್ರಯತ್ನಕ್ಕೆ ಎಲ್ಲ ಒಳ್ಳೆಯದಾಗಲಿ. ತಾವೆಲ್ಲರೂ ಅವ್ರಿಗೆ ಹೆಂಗೆ ಇಲ್ಲಿವರೆಗೂ ಸುಮಾರು ಜನ ಹೊಸೊಬ್ಬರಿಗೆ, ನಮ್ಮಂಥವ್ರಿಗೆ ಎಲ್ಲರಿಗೂ ನೀವು ಹೆಂಗೆ ಬೆನ್ನು ತಟ್ಕೊಂಡು ಬಂದಿದ್ರೆ ಹಾಗೆ ಈ ತಂಡಕ್ಕೂ ತಾವೆಲ್ಲರೂ ಸೇರಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಭಾಳ ಖುಷಿ ಆಯಿತು. ನನ್ನ ಮೊದಲನೇ ಸಿನಿಮಾ ಪತ್ರಕರ್ತರು ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದವರೆಲ್ಲರೂ ಮತ್ತೊಮ್ಮೆ ನೋಡಿ, ಯಾರೋ ಸರ್, ನಾಗೇಂದ್ರ ಸರ್, ನಾಗೇಶ್ ಸರ್, ನೀವೆಲ್ಲರೂ ನೋಡಿ. ಮೊದಲನೇದಾಗಿ ಶ್ರೀನಿವಾಸ್ ಅವರೇ, ನಾನು ನಿಮ್ಮ ಸಿನಿಮಾ ನೋಡಿದ್ದೀನಿ, ಗಜಪಡೆ. ವೆರಿ ಗುಡ್ ಟೆಕ್ನಿಷಿಯನ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಮಾಡ್ಕೊಳ್ತಾರೆ. ಅಂದರೆ ನರೇಷನ್ ಡೆಲಿವರಿ ಇಸ್ ರಿಯಲಿ ಗುಡ್. ಒಳ್ಳೆಯದಾಗಲಿ. ಹೊಸ ನಾಯಕ ನಟರು ಬರ್ತಾ ಇದ್ದಾರೆ. ಆ್ಯಕ್ಚುಲಿ ನಿಮ್ಮನ್ನು ನಾವು ತಕ್ಷಣ ಹೊರಗಡೆ ಪೋಸ್ಟಲ್ಲಿ ನೋಡಿದ ತಕ್ಷಣ ಪ್ರಜ್ವಲ್ ಅಂದ್ಕೊಂಡ್ವಿ. ಸೊ ಖುಷಿ ಆಯಿತು. ಅವ್ರ ಥರನೇ ನೀವು ದೊಡ್ಡ ನಟರಾಗಲಿ, ಯಶಸ್ವಿ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಸಿದ್ದು ಅಗೇನ್ ಗೆಳೆಯ, ಒಳ್ಳೇದಾಗಲಿ. ಯಾಕಂದ್ರೆ ಭಾಳ ಕಷ್ಟ ಬಿದ್ದು ನೀವು ರೀಲ್ಸ್ ಮಾಡೋದಾಗಲಿ ಮತ್ತು ಮತ್ತೊಂದರಲ್ಲಾಗಲಿ ಏನೋ ಒಂದು ಆ್ಯಕ್ಟಿವ್ ಆಗಿರ್ತೀರ. ಮತ್ತು ಸಿನಿಮಾದಲ್ಲಿ ಮತ್ತೆ ಮತ್ತೆ ಮಾಡ್ತಿದ್ರೆ ಇನ್ನೂ ಖುಷಿ ಆಗುತ್ತೆ ನೀವು ನೋಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಗೆಳೆಯರಿಗೆ ಥ್ಯಾಂಕ್ ಯು. ಸಮಯ ಮಾಡಿಕೊಂಡು ನಮ್ಮ ಸಹನಾಮೂರ್ತಿಯವರು, ಕಾರಣಕರ್ತರು, ಇವರೆಲ್ಲ ನಾವೆಲ್ಲ ಸ್ಟೇಜ್ ಮೇಲೆ ಕೂರೋದಕ್ಕೆ ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡದವರೇ ಇಲ್ಲದ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾನ ನಿರ್ಮಾಣ ಮಾಡ್ತಿರೋ ನಮ್ಮ ಕನ್ನಡ ನಿರ್ಮಾಪಕರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ನಮ್ಮ ಕನ್ನಡ ಸಿನಿಮಾ ನೋಡೋದೇ ಇಲ್ಲ. ಅದೇ ತಮಿಳ್ ಕರ್ಪು ಸಾಕಾಗಿದೆ. ಅದೇ ನೀವು ಮ್ಯಾಂಗೋ ಪಂಚ್ ಅಂತ ಹೇಳಿ ನಾನು ನೋಡಬೇಕು, ನೋಡ್ತೀನಿ, ಇನ್ನು ಮುಂದಿನ ವಾರದಲ್ಲಿ ನೋಡ್ತೀನಿ. ಇದು ರಿಲೀಸ್ ಆಗಿ 1 ವಾರ ಆಗಿರಲ್ಲ, ಆಲ್ರೆಡಿ ಹಾಫ್ ದ ಕ್ರೌಡ್ ನೋಡ್ಬಿಡುತ್ತೀರ. ಸೊ ಮೊದಲನೇ ಸಿನಿಮಾಯಿಂದನೂ ಕೇಳ್ಕೊಂಡು ಬರ್ತಾನೆ ಇದ್ದೀವಿ, ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳೆಸಿ ಅಂತ. ಅದು ನಮ್ಮ ಕರ್ಮ ಆಗ್ಬಿಟ್ಟಿದೆ. ಕನ್ನಡ ಸಿನಿಮಾ ನೋಡಿ 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 ಅಂತ ಹೇಳೋದು. ದಯಮಾಡಿ ಮುಂದೆ ಅದು ಯುವಕರು ತುಂಬ ಜನ ಬರ್ತಿದ್ದಾರೆ. ಯುವಕರು ಸಾಕಷ್ಟು ಒಳ್ಳೊಳ್ಳೆ ಸ್ಟಫು, ಪಾಪ ನಿರ್ಮಾಪಕ ಸಿಗದಿರೋರು ಯೂಟ್ಯೂಬಲ್ಲಿ ಭಾಳ ಪ್ರತಿಭೆಗಳು ತೋರಿಸ್ತಾ ಇದ್ದೀರಾ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಮತ್ತೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಪ್ರತಿಭೆಗಳು ತೋರಿಸ್ತಾ ಇದ್ದೀರಾ. ನಿಮ್ಮೆಲ್ರಿಗೂ ಒಳ್ಳೆ ಅವಕಾಶ ಸಿಗಲಿ, ಒಳ್ಳೆಯದಾಗಲಿ. ಪತ್ತೇದಾರಿ ಸಿನಿಮಾ ಯಶಸ್ವಿ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಸಿನಿಮಾ ಬೇಗ ಮುಂದೆ ತೆರೆ ಮೇಲೆ ತೊಗೊಂಬನ್ನಿ, ನಾವು ಕಾಯ್ತಾ ಇರ್ತೀವಿ ನೋಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಟ, ಪೋಷಕ ನಟ, ಸೊ ವೆರಿ ಪ್ರೌಡ್ ಅನಿಸುತ್ತೆ. ಅಂದರೆ ನಮ್ಮ ಪೀಳಿಗೆಯವರು ಈಗ ನಾವು ಬೇರೆ ಕೆಲಸಕ್ಕೂ ಕೈ ಹಾಕ್ತಾ ಇದ್ದೀವಿ. ಯಾಕಂದ್ರೆ ನಾವು ಬಂದಿದ್ದು ಬರೀ ಕಲಾವಿದರಾಗೋದಕ್ಕೆ. ಕಲಾವಿದನಿಗೆ ಕಲಾವಿದರು ಅಂದರೆ ಗುರುತಿಸ್ಕೊಳ್ದೇ ಇದ್ದಾಗ, ಅಥವಾ ಹೇಗಿರೋ ಹೊಸಬರು ಸಾಕಷ್ಟು ಜನ ಗುರುತಿಸದೇ ಇದ್ದಾಗ ನಾವೇನು ಮಾಡ್ತೀವಿ, ನಮ್ಮ ಬೇರೆ ಪ್ರತಿಭೆಗೆ ಹೊರಗಡೆ ತೊಗೊಂಡ್ಬರ್ತೀವಿ. ಸೊ ಆ ಪ್ರತಿಭೆಗೆ ಪ್ರೋತ್ಸಾಹ ಸಿಗಲಿ, ಅಥವಾ ಯಾರು ಬಂದು ನೋಡಲಿ ಅನ್ನೋದಷ್ಟೇ ನಮ್ಮ ಕುತೂಹಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇನ್ನು ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪತ್ತೇದಾರಿ ಟೀಮ್ಗೆ ಒಳ್ಳೆಯದಾಗಲಿ ಅಂತ ಶುಭಾಶಯ ಕೋರ್ತೀನಿ. ಎಲ್ರಿಗೂ ನೋವಿರೋದು, ನಾವು ಕಲಾವಿದರೆಲ್ಲ ಸೇರಿದಾಗ ಮೊದಲನೇ ಪ್ರಶ್ನೆ ಏನು ಗೊತ್ತಾ, ಯಾವ ಸಿನಿಮಾ ಮಾಡ್ತಾ ಇದೀಯ ಅಂತ. ಅಂದರೆ ಯಾರೂ ಬ್ಯುಸಿನೇ ಇಲ್ಲ ಈಗ. ನಾವು ಯಾರು ಕೇಳಿದ್ರು ಇಲ್ಲ ಗುರು, ಯಾವುದು ಒಳ್ಳೆ ಸಿನಿಮಾ ಬಂದಿಲ್ಲ ಅಂತಾನೆ ಅಂತ ಮಾತಾಡ್ಕೋತೀವಿ. ನಾವು ಬದಲಾಗಬೇಕಾ ಅಥವಾ ಜನ ಬದಲಾಗಬೇಕಾ ಗೊತ್ತಿಲ್ಲ. ನಾವು ನೋಡುವ ಮನಸ್ಥಿತಿನೇ ಬದಲಾಗಬೇಕು ಅಂತ ಅನ್ಕೋತೀನಿ ನಾನು. ತಮಿಳು, ತೆಲುಗು, ಮಲಯಾಳಂ ಈ 3 ಇಂಡಸ್ಟ್ರಿ ಇನ್ನೂ ಚೆನ್ನಾಗಿ ನಡೀತಾ ಇದೆ. ನಮ್ಮ ಕನ್ನಡ ಇಂಡಸ್ಟ್ರಿ ಮಾತ್ರ ಕುಣ್ತಾ ಏನೋ ಸಾಕ್ತಾ ಇದೆ. ಒಂದು ಮಲಯಾಳಿ ಸಿನಿಮಾ ಒಂದು 50 ಲಕ್ಷ ಅಥವಾ 1 ಕೋಟಿ ಒಳಗೆ ಒಂದು ಸಿನಿಮಾ ಮಾಡಿರ್ತಾರೆ ಅಂತ ಇಟ್ಕೊಳ್ಳೋಣ. ನಾವು ಸಿನಿಮಾ ನೋಡಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ, ಇದು ಸ್ಮಾಲ್ ಬಡ್ಜೆಟ್ ಸಿನಿಮಾ, ಯಾರೋ ಹೀರೋ ಅಲ್ಲದೆ ಇರೋರು ಹೀರೋ ಆಗಿದ್ದಾರೆ, ನಾವು ನೋಡಕ್ಕೆ ಹೋಗ್ತಾ ಇದ್ದೀವಿ, ನೋಡ್ಕೊಂಡು ಬಂದ್ಬಿಡ್ತೀವಿ. ಅದೇ ಕನ್ನಡ ಸಿನಿಮಾ 50 ಲಕ್ಷದಲ್ಲೋ 1 ಕೋಟಿಯಲ್ಲೋ 2 ಕೋಟಿಯಲ್ಲೋ ಆಗಿದೆ ಅಂತ ಗೊತ್ತಾದ ಮೇಲೂ ಕೂಡ ನಾವು ಸಿನಿಮಾಗೆ ಹೋಗ್ಬೇಕಾದ್ರೆ ತುಂಬ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು 25-30 ವರ್ಷಗಳ ಹಿಂದೆ ಕಾದಂಬರಿ ಆಧಾರಿತ ಸಿನಿಮಾಗಳು ಬರ್ತಾ ಇತ್ತು. ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ರು. ಅವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಯಾರೂ ಇರಲಿಲ್ಲ. ಎಲ್ಲ ನಾವು ಸಿನಿಮಾಗಳನ್ನ ಕಂಪಲ್ಸರಿ ಹೋಗಿ ನೋಡ್ತಾ ಇದ್ವಿ. ಆದರೆ ಈಗ
ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಯಾವ ಮಟ್ಟಕ್ಕಿದೆ ಅಂದರೆ ಮೊದಲನೇ ಶೋ ಮೊದಲನೇ ದಿವಸನೇ ಅದರ ಬಗ್ಗೆ ರಿವ್ಯೂ ಮಾಡೋಂಥ ತುಂಬ ಜನ ಹುಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಬೇರೆ ಆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸಿಂದ ನಾವು ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀವಿ. ನಾವು ಸಿನಿಮಾನ ಹೋಗಿ ನೋಡಿ ನಾವು ನಮ್ಮ ಜಡ್ಜ್ಮೆಂಟ್ ಕೊಡೋದಕ್ಕಿಂತ ಮುಂಚಿತವಾಗಿಯೇ ಯಾರೋ ಹೇಳಿದ್ದನ್ನು ನಾವು ಕೇಳ್ಕೊತಾ ಇದ್ದೀವಿ. ಅದು ಒಂದು ದುರಂತ. ಎರಡನೇದಾಗಿ ಶ್ರೀನಿವಾಸ್ ಒಂದೇ ಒಂದು ಕಿವಿ ಮಾತು ಹೇಳೋದೇನು ಅಂದ್ರೆ, ನಾನು ದಯಮಾಡಿ ಕಥೆನ ಹೀರೋ ಮಾಡಿ. ಹೀರೋ ಯಾರಾದರೂ ಕೂಡ ಕತೆ ಹೀರೋ ಆದ ತಕ್ಷಣ ಸಿನಿಮಾದಲ್ಲಿ ಮಾಡಿರೋರು ಎಲ್ಲರೂ ಗೆಲ್ತೀವಿ. ಇಲ್ಲಾಂದರೆ ನಾವು ಹೀರೋ ಸೆಂಟ್ರಿಕ್ ಮಾಡಿದ ತಕ್ಷಣ ಸಿನಿಮಾ ಎಲ್ಲೋ ಒಂದು ಕಡೆ ಎಡುತ್ತೆ ಅಂತ ನನ್ನ ಭಾವನೆ. ಬಹುಶಃ ಮಲಯಾಳಿ ಸಿನಿಮಾಗಳು ಅಥವಾ ತಮಿಳ್ ಸಿನಿಮಾಗಳು ಇವತ್ತು ಯಾಕೆ ಹಿಟ್ ಆಗ್ತಾ ಇದೆ ಅಥವಾ ಯಾಕೆ ಜನ ಹೋಗ್ತಾ ಇದ್ದಾರೆ ಅಂದರೆ ಸಬ್ಜೆಕ್ಟನ್ನು ನೋಡಿಕೊಂಡು ಜನ ಇಷ್ಟಪಡ್ತಾ ಇದ್ದಾರೆ. ನಾವು ಅದೇ ಥರ ಸಬ್ಜೆಕ್ಟ್ ಎಷ್ಟೋ ಸಿನಿಮಾಗಳು ಕೊಟ್ಟಿದ್ದೀವಿ, ಅದು ನಮ್ಮಲ್ಲಿ ಇಲ್ಲಿ ಜನ ಬರ್ತಾನೆ ಇಲ್ಲ. ಬಹುಶಃ ನಾನು ಹೇಳಿದ ಹಾಗೆ ನಾವು ನೋಡುವ ಮನಸ್ಥಿತಿ ಬದಲಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮಾತಾಡೋಕ್ಕೋದ್ರೆ ತುಂಬ ಇದೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ, ಸಕ್ಸಸ್ ಆಗಲಿ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಒಬ್ಬ ನಿರ್ದೇಶಕರಾಗಿ ಪ್ರೀತಿಯಿಂದ ಶುಭ ಹಾರೈಸಲಿಕ್ಕೆ ಬಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಚಿತ್ರ ನಿರ್ಮಾಣ ಕೈ ಆಗ್ತಿರುವಂಥ ನಿರ್ಮಾಪಕರಿಗೆ ಫಸ್ಟು ಶುಭಾಶಯ ಕೋರಕ್ಕೆ ಇಷ್ಟಪಡ್ತೀನಿ. ಸೀನು ಸರ್ ಬಗ್ಗೆ ಹೇಳಬೇಕು, ಸುಮಾರು ವರ್ಷ ನೋಡ್ಕೊಂಬಂದಿದ್ದೀನಿ. ಆ್ಯಕ್ಚುಲಿ ಗಜಪಡೆ ಚಿತ್ರ ನನಗೂ ಬಹುಮುಖ್ಯ ಪಾತ್ರ ಕೊಟ್ಟಿದ್ದರು. ಆಗಲೇ ಹೇಳಿದರು, ಚಿತ್ರದಲ್ಲಿ ಯಾರು ಬರೋಲ್ಲ, ಎಲ್ಲ ಒಂದೊಂದೇ ಸೀನ್ 2 ಸೀನ್ ಬಂದು ಹೋಗ್ತಾರೆ ಅಂತ ಹೇಳ್ತಾಯಿದ್ರು. ಹಾಗೆ ನಾವು ಎಷ್ಟು ಸೀನಲ್ಲಿ ಬಂದು ಹೋಗ್ತೀವೋ ಗೊತ್ತಿಲ್ಲ. ಸೊ ಪತ್ತೆದಾರಿ ಅನ್ನೋ ಒಂದು ಚಿತ್ರ ಒಂದೊಳ್ಳೆ ಅದ್ಭುತವಾದ ಒಂದು ಟೈಟ್ಲು. ಈಗಿನ ಕಾಲಘಟ್ಟಕ್ಕೆ ಎಲ್ಲೋ ನೆನಪು ಮಾಡುತ್ತೆ, ಯಾವುದೋ ರೀತಿಯಲ್ಲಿ ನೆನಪು, ಪತ್ತೆದಾರಿ ಏನೋ ಥರ ನೆನಪು ಮಾಡುತ್ತೆ. ಆ ಥರ ಒಂದೊಳ್ಳೆ ಕಥಾಂತರ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಂಟೈರ್ ಟೀಮ್ ಒಳ್ಳೆಯದಾಗಲಿ. ದಯವಿಟ್ಟು ನಿಮ್ಮ ಪತ್ರಿಕೆಗಳ ಸಪೋರ್ಟು ಈ ಚಿತ್ರದ ಮೇಲಿರಲಿ ಅಂತ ಕೇಳಿಕೊಂಡು ಎಲ್ಲರಿಗೂ ಶುಭಾಶಯ ಕೋರಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಹಿರಿಯರಿಗೆ, ಕಿರಿಯರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸೊ ಥ್ಯಾಂಕ್ ಯು ಶ್ರೀನಿ ಸರ್, ನನ್ನನ್ನು ಇಲ್ಲಿಗೆ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆಯದಾಗಲಿ. ಮೊದಲನೇ ಮಾತು, ಕಂಗ್ರ್ಯಾಚುಲೇಷನ್ಸ್, ಆಲ್ ದ ವೆರಿ ಬೆಸ್ಟ್. ಶ್ರೀನಿ ಸರ್ ಅಂತಿದ್ದಂಗೆ ಅವ್ರ ಜೊತೆ ವರ್ಕ್ ಮಾಡಿರೋದ್ರಿಂದ ಒಂದು ಎನರ್ಜಿ, ಅವ್ರ ಸುತ್ತ ಓಡಾಡ್ತಿದ್ರೆ ಒಂದು ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ಆಮೇಲೆ ಹಸನ್ಮುಖಿ, ಯಾವಾಗಲೂ ನಗ್ತಾ ಕೆಲಸ ಮಾಡ್ತಾರೆ, ಒಂದು ಚೂರು ಬೇಜಾರನ್ನ ವ್ಯಕ್ತ ಮಾಡಲ್ಲ. ಸೊ ಅಷ್ಟು ಸ್ನೇಹಜೀವಿ ಶ್ರೀನಿ ಸರ್. ಸೊ ತುಂಬ ಖುಷಿಯಾಗುತ್ತೆ ಶ್ರೀನಿ ಸರ್ ಕಾಲ್ ಮಾಡಿ ನಾನು ಒಂದು ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದೀನಿ ಅಂತ ಕೇಳ್ತಿದ್ದಂಗೆ ನಂಗೆ ತುಂಬ ಖುಷಿ ಆಯಿತು. ಸೊ ತುಂಬ ಒಳ್ಳೆಯದಾಗಲಿ. ಇಲ್ಲಿಂದ ನಿಮ್ಮ ಹೆಸರು, ನಿಮ್ಮ ಕೆಲಸ ಎಲ್ಲವೂ ಕೀರ್ತಿದಾಯಕವಾಗಿರಲಿ ಅಂತ ನಾನು ಆಶಿಸ್ತೀನಿ. ಮತ್ತು ಟೀಮ್ನ ಎಲ್ಲ ನಟರಿಗೆ, ನಟಿಯರಿಗೆ ಮತ್ತು ಸುದಿ ಜೊತೆ ನಾವು ವರ್ಕ್ ಮಾಡಿರೋದ್ರಿಂದ, ಸುದಿ ಇದರಲ್ಲೂ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಇಲ್ಲಿಂದ ನಿಮಗೆ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡುವಂಥ ಅವಕಾಶಗಳು ಸಿಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಅಲ್ಲಿಂದ ಇಲ್ಲಿವರೆಗೂ ಮಾತಾಡಬೇಕು ಅಂದ್ಕೊಂಡಿದ್ದು ಬಹಳಷ್ಟು ವಿಚಾರಗಳನ್ನ ಎಲ್ಲರೂ. ಸೆಕೆಂಡ್, ಇದು ಪ್ರೆಸ್ ಮೀಟ್ ಆಗಿರೋದ್ರಿಂದ ಬಂದಿರೋರ ಗಮನಕ್ಕೆ ಹಾಲು ನಾವೊಂಚೂರು ಪಿಸ್ಕೊಟ್ಟಿದ್ರು ಕೂಡ ಚೆನ್ನಾಗಿ ಕೇಳಿಸುತ್ತೆ. ದಯಮಾಡಿ ಸಹಕರಿಸಬೇಕಾಗಿ ಕೋರಿಕೆ. ಫೋನ್ ಅಟೆಂಡ್ ಮಾಡೋದಿದ್ರೆ ಆಚೆ ಹೋಗಿ ಮಾಡಿ. ಸರ್, ಓವರ್ ಟು ಯು. ಹಾಗಾಗಿ ಮಾತಾಡೋದಕ್ಕೆ ಭಾಳಷ್ಟು ವಿಚಾರಗಳು ಅಂದ್ಕೊಂಡಿದ್ದನ್ನೆಲ್ಲ ಹೇಳ್ಬಿಟ್ಟಿದ್ದಾರೆ. ಸೊ ನನ್ನ ಕಡೆಯಿಂದ ಈ ಚಿತ್ರಕ್ಕೆ, ಈ ಚಿತ್ರತಂಡಕ್ಕೆ ಮನಸ್ಪೂರ್ವಕವಾಗಿ ಆಶಿಸ್ತೀನಿ ಒಳ್ಳೆಯದಾಗಲಿ ಅಂತ. ನಾವುಗಳು ಈಗ ಸರ್ ಹೇಳಿದ್ರು, ಹೊಸ ಪ್ರತಿಭೆಗಳು ಹೊಸಬ್ರು ಬರಬೇಕು ಅಂತ. ಸತ್ಯ, ಹೊಸಬ್ರು ಬರೋದ್ರ ಜೊತೆಗೆ ಇರೋಂಥವ್ರಿಗೂ ಕೂಡ ಅವಕಾಶಗಳು ಬೇಕು ಅಂತ ನನ್ನ ಒಂದು ಬೇಡಿಕೆ. ಯಾಕೆಂದರೆ ನಾವು ನಮ್ಮ ಮನೆ ಬಿಟ್ಟು ಇನ್ನೊಂದು ಮನೆಗೆ ಊಟಕ್ಕೆ ಅಲಿಯುವಂಥ ಪರಿಸ್ಥಿತಿ ಆಗಬಾರ್ದು. ನಮ್ಮ ಮನೆಯಲ್ಲೇ ನಮ್ಗೆ ಊಟ ಸಿಕ್ಕಿದ್ರೆ ಅದು ಭಾಳ ತೃಪ್ತಿ ಇರುತ್ತೆ. ಅದು ಗಂಜಿ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಸಿಕ್ಕಿದ್ರೆ ನಮ್ಮ ಮನೆಯಲ್ಲೇ ಸಿಕ್ಕಿದ್ರೆ ಅದು ಭಾಳ ಖುಷಿಯಾಗುತ್ತೆ, ಇನ್ನೊಂದು ಕಡೆ ಹೂಡಿಕೊಂಡು ಹೋಗೋದಕ್ಕಿಂತ. ಹಾಗಾಗಿ ಎಲ್ರಿಗೂ ಕನ್ನಡ ಚಿತ್ರರಂಗದಲ್ಲಿ ಕೆಲಸಗಳು ಸಿಗುವಂಥ ಮಟ್ಟಕ್ಕೆ ನಾವೆಲ್ಲ ಆಗಬೇಕು. ಹೊಸ ತಂಡಗಳು, ಹೊಸ ಪ್ರತಿಭೆಗಳು, ಹೊಸ ಪ್ರಯತ್ನಗಳು ಬಂದು ಎಲ್ರಿಗೂ ಕೆಲಸ ಸಿಕ್ಕಿ
ನಾವು ಬೇರೆ ಸಿನಿಮಾಗಳ ಬಗ್ಗೆ, ಬೇರೆ ಭಾಷೆಯ ಸಿನಿಮಾಗಳ ಬಗ್ಗೆ ಮಾತಾಡೋದಕ್ಕಿಂತ ನಮ್ಮ ಸಿನಿಮಾಗಳ ಬಗ್ಗೆ ಹೆಚ್ಚಾಗಿ ಮಾತಾಡುವಂಥ ವೇದಿಕೆಗಳನ್ನ ನಾವು ಸೃಷ್ಟಿಸ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇಷ್ಟು ಹೇಳ್ತಾ ಮತ್ತೊಮ್ಮೆ ಈ ತಂಡಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳು. ಥ್ಯಾಂಕ್ ಯು. ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ, ಅಸೋಸಿಯೇಟ್ ಆಗಿ ಮಾಡಿದ್ದಾರೆ. ಎಲ್ಲ ಸಿನಿಮಾಗಳಲ್ಲಿ ನಮ್ಮ ಒಂದು ಪಾತ್ರ ಕೊಡ್ತಾ ಇದ್ರು. ಬಟ್ ಈ ಸಿನಿಮಾದಲ್ಲೂ ಒಂದು ಪಾತ್ರ ಮಾಡ್ತಾ ಇದ್ದೀವಿ. ಅವರು ಈ ಟೀಮ್ಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಒಳ್ಳೆಯದಾಗಲಿ, ಪತ್ತೇದಾರಿ ಸಿನಿಮಾ ಒಳ್ಳೆಯದಾಗಲಿ ಅಂತೇಳಿ ನಾವು ಕೊಡ್ತೀವಿ. ಏನ್ ಪಾತ್ರ ಅಂತ ಹೇಳೋ ಹಾಗಿಲ್ಲ, ಏನ್ ಪಾತ್ರ ಅಂತ ಹೇಳೋ ಹಾಗಿಲ್ಲ. ಎಲ್ಲ ಮೇಡಮ್ ಹೇಳೋಂಗಿಲ್ಲ. ನಿರ್ದೇಶಕರ ಪಾತ್ರವನ್ನು ಕೊಡೋದಿಲ್ಲ ನಮಗೆ, ಕೊಡೋದು. ಓಕೆ ಸರ್. ಎಸ್, ಗ್ರೇಟ್ ಸರ್. ಓಕೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪತ್ತೇದಾರಿ ತಂಡಕ್ಕೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಶ್ರೀನಿವಾಸ್ ಸರ್ ಅವರು ನನಗೆ ತುಂಬ ವರ್ಷದ ಪರಿಚಯ, ಸ್ನೇಹಿತರು. ನಾನು ಆಗಾಗ ಕೇಳ್ತಾ ಇರ್ತೀನಿ, ಬೇಗ ಒಂದು ಸಿನಿಮಾ ಮಾಡಿ ಸರ್, ಬೇಗ ಒಂದು ಸಿನಿಮಾ ಮಾಡಿ ಸರ್, ಟ್ಯಾಲೆಂಟ್ ಇದೆ ನನಗೆ, ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರಿ, ಅಸೋಸಿಯೇಟ್ ಆಗಿ ತುಂಬ ಸ್ಕ್ರಿಪ್ಟಲ್ಲಿ ಕೆಲಸ ಮಾಡಿದ್ದೀರಿ, ಸಿನಿಮಾ ಮಾಡಿ ಅಂತ ನಾವು ರೆಗ್ಯುಲರಾಗಿ ಸಿಗ್ತಾ ಇರ್ತೀವಿ ಆಗಾಗ. ಸೊ ಮಾಡೋಣ ಅಂತ ಹೇಳ್ತಿದ್ರು. ದಿನ ಅಚಾನಕ್ಕಾಗಿ ಫೋನ್ ಮಾಡಿದ್ರು, ಸರ್ ಬನ್ನಿ ನಾಳೆ ಒಂದು ಕಾರ್ಯಕ್ರಮ ಇದೆ, ಒಂದು ಸಿನಿಮಾ ಮಾಡ್ತಿದ್ವಿ, ಪ್ರೆಸ್ ಮೀಟ್ ಇದೆ, ಪೋಸ್ಟ್ ಲಾಂಚಿಂಗ್ ಇದೆ. ಭಾಳ ಖುಷಿ ಆಯಿತು. ತುಂಬ ಅದ್ಭುತವಾದ ಕೆಲಸದಲ್ಲಿ ರಾಕ್ಷಸ ಅಂತಲೂ ಹೇಳ್ಬೋದು. ನಾನು ಅವ್ರ ಜೊತೆ ಒಂದು ಗಜಪಡೆ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಮಾಡಿದ್ದೆ ನಾನು. ತುಂಬ ಹಾರ್ಡ್ ವರ್ಕರ್. ಸೊ ಒಳ್ಳೆ ಕಥೆನ ಮಾಡ್ಕೊಂಡಿರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಆ ಕಥೆನ ಚೌಕಟ್ಟು ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಅಂತ ನಾನು ಅನ್ಕೋತೀನಿ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಚಿತ್ರೀಕರಣ ಯಶಸ್ವಿಯಾಗಿ, ಸಂಪೂರ್ಣ ಆಗಲಿ, ಯಶಸ್ವಿಯಾಗಲಿ, ಪ್ರದರ್ಶನ ಯಶಸ್ವಿಯಾಗಲಿ ಅಂತ ಇನ್ನು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ಗಾಡ್ ಬ್ಲೆಸ್. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಸರ್. ಇಲ್ಲಿಗೆ ಎಲ್ಲ, ಯಾಕಂದ್ರೆ ನಮ್ಮ ಶ್ರೀನಿವಾಸ್ ಜಯರಾಮ್ ಅವರು ನಿರ್ದೇಶಕರ ಜೊತೆ ಕೆಲಸ ಮಾಡಿರೋರೆಲ್ಲರೂ ಬಹಳ ಅಭಿಮಾನದಿಂದ ಅವರ ಬಗ್ಗೆ ಮಾತಾಡಿದ್ದಾರೆ, ಬೆಣ್ತಟ್ಟಿದ್ದಾರೆ. ನೋಡಿ, ಎಂತಹ ಕಾಲಘಟ್ಟದಲ್ಲಿ ನಾವಿದ್ದೀವಪ್ಪ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಒಂದು ಸನ್ನಿವೇಶ. ಈಗ ಮೊಬೈಲ್ ಅನ್ನೋ ಮಾಯಾಂಗನೆ ಎಲ್ಲರ ಕೈಯಲ್ಲಿದೆ. ಒಂದು ಕ್ಷಣವೂ ಅವಳನ್ನ ನೋಡದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಮೀರಿ ಸೆಳೆದು ನಾವು ಥಿಯೇಟರ್ಗೆ ವೀಕ್ಷಕರನ್ನ ಕರೆತರೋದಿದೆಯಲ್ಲ, ವೆರಿ ವೆರಿ ಚಾಲೆಂಜಿಂಗ್. ಸೊ ಒಂದು ಚಾಲೆಂಜ್ ಗೆಲ್ಲಲಿ ನಮ್ಮ ಸಿನಿಮಾ ತಂಡ, ನಾನು ಕೂಡ ಹಾರೈಸ್ತೇನೆ. ವಿಶೇಷತೆ ಇಲ್ಲದಿದೆ ಯಾರು ಕೂಡ ಮನೆ ಬಿಟ್ಟು ಥಿಯೇಟರ್ ಕಡೆ ಬರದಂತಹ ಒಂದು ಪರಿಸ್ಥಿತಿಯನ್ನ ಇದ್ದೀವಿ. ಆದ್ರೆ ಅದನ್ನು ಮೀರಿ ಏನೋ ಇದೆ, ಇದರಲ್ಲಿ ಏನೋ ಥ್ರಿಲ್ಲಿಂಗ್ ಇದೆ ಕಾನ್ಸೆಪ್ಟ್ ಅಂತ ಹೇಳಿ ಸೀಟಿನ ತುದಿಗೆ ಕೂತು ನೋಡುವಂತಹ ಸಿನಿಮಾ ಆಗಿ ಮೂಡ್ಬರ್ಲಿ ಪತ್ತೇದಾರಿ ಸಿನಿಮಾ ಅಂತ ಶುಭ ಹಾರೈಸ್ತಾ, ವೇದಿಕೆಯಲ್ಲಿರುವಂತಹ ಮಯೂರ್ ಪಟೇಲ್ ಅವರು, ಶಿಷ್ಯ ದೀಪಕ್, ಕಾಕ್ರೋಚ್ ಸುವಿ, ಅರವಿಂದ್ ಅವರು, ಹರೀಶ್ ನಾಗರಾಜ್, ಸಹನಾ ಮೂರ್ತಿ, ಪ್ರಿಯಾ, ಚಲುವರಾಜು, ವಿಕ್ಟ್ರಿ ವಾಸು, ಉಗ್ರಂ ರೆಡ್ಡಿ, ಗಿರೀಶ್ ಶೆಟ್ಟಿ ಎಲ್ಲರೂ ಕೂಡಿ ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ. ಪತ್ತೇದಾರಿ ಸಿನಿಮಾ ಆದಷ್ಟು ಬೇಗ ಪ್ರಾರಂಭಿಸಿ ಮೊಹಮ್ಮದ್ ಅತೀಕ್ ಅವರು ಬಹಳ ಪ್ರೀತಿಯಿಂದ ಹೂಡಿಕೆಯನ್ನ ಮಾಡಿದ್ದಾರೆ. ಅವರ AK ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡಿ ಬರ್ತಿರುವಂತಹ ಚೊಚ್ಚಲ ಸಿನಿಮಾ ಪತ್ತೇದಾರಿ. ಸಿನಿ ರಸಿಕರು ಹೆಚ್ಚು ಥಿಯೇಟರ್ ದಾರಿ ಹಿಡಿಯಲಿ, ಪತ್ತೇದಾರಿ ಸಿನಿಮಾ ನೋಡ್ಲಿಕ್ಕೆ ಅಂತ ಶುಭ ಹಾರೈಸ್ತಾ, ಶ್ರೀನಿವಾಸ್ ಜಯರಾಮ್ ನಿರ್ದೇಶಕರು, ಗಜಪಡೆಯ ತರುವಾಯ ನಿರ್ದೇಶನ ಮಾಡ್ತಿರುವಂತಹ ಸಿನಿಮಾ. ಟಿಜಾರ್ ಅವರು ಒಬ್ಬ ಉದ್ಯಮಿ, ಸಿನಿಮಾ ಬಗ್ಗೆ ಬಹಳಷ್ಟು ಆಸ್ತಿ ಉಳ್ಳಂಥವ್ರು. ಅವರು ನಟಿಸ್ತಾ ಇದ್ದಾರೆ ನಾಯಕ ನಟನಾಗಿ. ರೂಪ ಭಗೀರಥ ನಂತರ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಗಿರಿಯವರು ಕೂಡ ಇದ್ದಾರೆ ಈ ಸಿನಿಮಾನಲ್ಲಿ. ಸಿದ್ದೇಶ್, ಹುಷಾರು, ಗಜಪಡೆ, ಕನಸಕರೆ ನಂತರ ಅಭಿನಯಿಸ್ತಿರುವಂತಹ ಸಿನಿಮಾ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿ.